back to V3 vlog. வாங்க போலாம். See, like this we can do. But here after is the task. Let's. ரெண்டு பேரும் பார்த்து கத்துக்கோங்கடி. All welcome to my channel V3 Vlogs. If you're new here, hi, I am Vidhatri. I make vlogs and many vlogs around my lifestyle. ಇವತ್ತೇನಂತ ಹೇಳಿದರೆ ಆ್ಯಸ್ ಐ ಸೆಡ್ ಯು ವಿ ಆರ್ ಇನ್ ಮಧುರೈ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾವು ಮಧುರೈ ಬಂದಿದ್ದೀವಿ ಅಂತ. ಸಮ್ ಇಂಪಾರ್ಟೆಂಟ್ ಸೆರೆಮನೀಸ್ ಇದೆ ಅಂತ. ಸೊ ಅದರಲ್ಲಿ ಒಂದು ಸೆರೆಮನಿ ಇವತ್ತೇನಂತ ಹೇಳಿದರೆ ಮಾಹಿದು ಇಲ್ಲಿದ್ದಾಳೆ ನೋಡಿ, ಮಾಹಿದು ಟಾನ್ಶ್ಯೂರ್ ಫಂಕ್ಷನ್ ಇವತ್ತು. ಹಾಗಾಗಿ ನಾವು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಟಾನ್ಶ್ಯೂರ್ ಎಲ್ಲ ಮುಗಿಸಿ ಮತ್ತು ಕಿವಿನೂ ಚುಚ್ಚಿಸ್ತೀವಿ. ಸೊ ಇದೆರಡು ಫಂಕ್ಷನ್ ಆ್ಯಕ್ಚುಲಿ ಒಟ್ಟಿಗೆ ಆಗಬೇಕಂತೆ ಈ ಸೈಡಲ್ಲ. ನಮ್ಮ ಸೈಡಲ್ಲೆಲ್ಲ ಇದಿಲ್ಲ, ಬಟ್ ಇವ್ರ ಸೈಡಲ್ಲಿ ಈ ಥರ ಇದೆ. ಸೊ ವಿ ಆರ್ ಫಾಲೋಯಿಂಗ್ ದಟ್. ಇಲ್ಲಿಂದ ಅರೌಂಡ್ 3 ಗಂಟೆ ದಾರಿ ಇದೆ. ಬಟ್ ಅದೇ ಮುಂಚೆ ಕಾರಲ್ಲಿ ಹೋಗುವ ಅಂತ ಪ್ಲ್ಯಾನ್ ಇತ್ತು. 2 ಕಾರ್ ಇದೆ, ಹಾಗಾಗಿ 2 ಕಾರಲ್ಲಿ ಹೋಗುವ ಅಂತ, ನಮ್ಮದೇ ಓನ್ ವೆಹಿಕಲಲ್ಲಿ ಹೋಗುವ ಅಂತ ಪ್ಲ್ಯಾನ್ ಇತ್ತು. ಬಟ್ ಮತ್ತೆ ಬೇಡ ಅಂತಾಯಿತು. ಎಲ್ಲರೂ ಒಟ್ಟಿಗೆ ಹೋಗುವ, 2 ಸಪ್ರೇಟಾಗಿ ಕಾರ್ ಮಾಡ್ಕೊಂಡು ಯಾಕೆ ಹೋಗಬೇಕು ಅಂತ ಹೇಳಿ ಈಗ ಒಂದು 7 ಸೀಟರ್ ಬುಕ್ ಮಾಡಿದ್ದೀವಿ. ಒಟ್ಟಿಗೆ ಎಲ್ಲರೂ ಕಾರಲ್ಲಿ ಹೋಗುವ ಅಂತ ಪ್ಲ್ಯಾನ್ ಇದೆ. ಅಲ್ಲಿ ಹೋಗಿ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿ ಟಾನ್ಶ್ಯೂರ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಸಂಜೆ ಅಷ್ಟರಲ್ಲಿ ಬಂದುಬಿಡ್ತೀವಿ. ಇವಾಗ ನಾನು ಎದ್ದು ಬೆಳಿಗ್ಗೆ ಸ್ನಾನ ಎಲ್ಲ ಆಯಿತು, 7ದು ಸ್ನಾನ ಆಯಿತು. ಸಾಧಾರಣ 4 ಗಂಟೆಗೆ ಎದ್ವಿ. ಇನ್ನೊಂದು 6 ಗಂಟೆಗೆ ಹೊರಡುವ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇದಕ್ಕೆ ನೆಕ್ಸ್ಟ್ ನಾನು ಡ್ರೆಸ್ ಎಲ್ಲ ಹಾಕಿ ಮೇಕಪ್ ಎಲ್ಲ ಸ್ವಲ್ಪ ಮಾಡ್ಕೊಳ್ಳುವ ಅಂತ ಇದ್ದೀನಿ. ಸೊ ಬನ್ನಿ, ನಾನೆಲ್ಲ ಫಂಕ್ಷನ್ ಎಲ್ಲ ಹೇಗೆ ನಡೀತದೆ, ಅಲ್ಲೇನೇನು ಆಗ್ತದೆ, ಸೆರೆಮನಿ ಎಲ್ಲ ಹೇಗೆ ನಡೀತದೆ ಅಂತ ಎಲ್ಲನೂ ವ್ಲಾಗ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಮೇಕಪ್ ತುಂಬ ಸಿಂಪಲ್ ಇಟ್ಟಿದ್ದೀನಿ. ಜಸ್ಟ್ ಸ್ವಲ್ಪ ಬೇಸ್ ಮೇಕಪ್ ಮತ್ತು ಐಲೈನರ್, ಲಿಪ್ಸ್ಟಿಕ್ ಹಾಕ್ಕೊಳ್ಳೋ ಅಂತ ಪ್ಲ್ಯಾನ್ ಇದೆ. ಬಿಕಾಸ್ ಫಂಕ್ಷನ್ ಎಲ್ಲ ಇದಾಗಬೇಕಾದ್ರೆ ಮಧ್ಯಾಹ್ನ ಆಗ್ತಿದೆ. ಹಾಗಾಗಿ ಸಿಂಪಲ್ಲಾಗಿ ಮೇಕಪ್ ಮಾಡಿಕೊಂಡು ಹೋಗುವಂತ. ಇಲ್ಲಿಂದ ನಾವು ಹೋಗೋ ಪ್ಲ್ಯಾನ್. ಅಲ್ಲಿ ಹೋಗಿ ಮತ್ತೆ ಏನು ಮೇಕಪ್ ಎಲ್ಲ ಮಾಡಲ್ಲ. ಹಾಗಾಗಿ ಇಲ್ಲಿಂದ ಏನು ಮಾಡ್ಕೊಂಡು ಹೋಗ್ತೀನಿ ಅದಷ್ಟು ಮಾಡಿಕೊಂಡು 3 ಅವರ್ಸ್ ಟ್ರಾವೆಲ್ ಮಾಡಿ ಅಲ್ಲಿ ಹೋಗಿ ಡೈರೆಕ್ಟ್ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾನು ಮೇಕಪ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮೇಕಪ್ ಎಲ್ಲ ಆಗಿದೆ. ದಿಸ್ ಇಸ್ ಮೈ ಫೈನಲ್ ಔಟ್ಫಿಟ್. ಇವತ್ತು ಮಹಿ ಡ್ರೆಸ್, ನನ್ನ ಡ್ರೆಸ್ ಮತ್ತು ವಿನಯ್ ಡ್ರೆಸ್, ಎಲ್ಲ ಡ್ರೆಸ್ಸು ಕೋಇನ್ಸಿಡೆಂಟ್ಲಿ ಮ್ಯಾಚ್ ಆಗ್ತಾ ಇದೆ. ವಿ ಆಲ್ ಆರ್ ವೇರಿಂಗ್ ಪಿಂಕ್ ಫಾರ್ ದ ಸೆರೆಮನಿ. Shanti, you also can come in frame. Slowly she's going. Welcome back to V3 Vlogs. V Queen Vlogs. நான் எடுக்கலையே, அவ்வளவுதான். நான் vlog எடுக்கலையே. Welcome to Here one girl is getting little burnt. எங்க போறோம்? வாங்க போலாம். What is this one? Blacklist. So we're going back. Maybe. Low balance na. Where the sensor is set on. Pink. Without her frock I had decided, okay, this is the frock. My dress also, this dress at the last moment I decided. This dress I'll get. For him yesterday we were planning to get a new shirt, right? Then reception, like going to Mahalibhushan. That one. Engagement. Out of nowhere he said I don't want a shirt. That dress only I'll wear. Today morning night when I was sleeping I realized all 3 of us same color dress. No. Left side people are walking around. The green color dress போட்டு இவங்கலாம் ஐயப்பல்ல I think for Murugan Subramaniam. They are walking from here. They will walk to Tiruchendur. ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅಷ್ಟರಲ್ಲೇ ನಮಗೆ ಬಾಲಾಜಿ ಭವನ್ ಅಂತ ಹೋಟೆಲ್ ಕಂಡಿದೆ. ನಾವು ಬ್ರೇಕ್ಫಾಸ್ಟಿಗೆ ಅಂತ ನಿಂತಿದ್ದೀವಿ. ಕೊಡು ವೈ
For vlog. ಇಲ್ಲ ಇಲ್ಲ Then suddenly when I am taking vlog, you remembered. ಡ್ಯಾಡಿ ಎಲ್ಲಿ ಇருக்கு ಡಬ್ಬ ಕುರುಡ ಮರಿ ಕುರುಡ ನಾನು ಮರೇ ವಾಂಗ ಗೈಸ್ ವಾಂಗ ಸೊವೆನಿಯರ್ಸ್ ಎಲ್ಲ ಇಟ್ಟಿದ್ದಾರಲ್ವಾ ಫ್ರಂಟಲ್ಲಿ. ನಾನು ಲಾಸ್ಟ್ ವ್ಲಾಗಲ್ಲಿ ಕೇಳ್ತಾ ಇದ್ದೆ ಇವರಿಗೆ ಅದೇನಕ್ಕೆ ಸೊವೆನಿಯರ್ಸ್ ಇರ್ತದೆ ಎಲ್ಲ ಇದರಲ್ಲಿ ಅಂತ. ಇದು ನೋಡಿ ಇವ್ರದ್ದೊಂದು ಬೆನಿಫಿಟ್ ಇದರಲ್ಲಿ. ಸೊವೆನಿಯರ್ಸ್ ಇಟ್ಟಿದ್ದಾರೆ, ಈ ಮಕ್ಳು ಯಾರು ಬರ್ಲಿಕ್ಕೆ ರೆಡಿ ಇಲ್ಲ, ಅಲ್ಲೇ ಇದ್ದಾರೆ ಫುಲ್ ಅದು ಬೇಕು ಇದು ಬೇಕು ಅಂತ. ಹಾಗಾಗಿ ಸೊವೆನಿಯರ್ಸ್ ಇಟ್ಟಿದ್ದಾರೆ. ನಾವು ಆರ್ಡರ್ ಎಲ್ಲ ಮಾಡಿದ್ದೀವಿ, ಕೆಲವ್ರು ಪೂರಿ ಎಲ್ಲ ಹೇಳಿದ್ದೀವಿ. ಈಗ ಆರ್ಡರ್ ಬರಲಿಕ್ಕೆ ವೇಟ್ ಮಾಡ್ತಾ ಇದ್ದೀವಿ. ಅಷ್ಟರಲ್ಲೇ ಇವರೆಲ್ಲ ಇಲ್ಲಿಂದ ತೊಗೊಂಬಂದಿದ್ದಾರೆ ನೋಡಿ. ಬಬಲ್ಸ್ ಇದ್ದಂತೆ ಏನೆಲ್ಲ ಇಟ್ಕೊಂಡ್ಬಂದಿದ್ದಾರೆ. ಅವಳ ಹತ್ರ ಒಂದಿದೆ. ಈ ಮಕ್ಕಳನ್ನ ಇಟ್ಕೊಂಡೆಲ್ಲ ಟ್ರಾವೆಲ್ ಮಾಡೋದು ತುಂಬ ಕಷ್ಟ. ಅದರಲ್ಲಿ ಈ ಟ್ರಿಪ್ಪಲ್ಲಿ ಮೂರು ಜನ ಮಕ್ಕಳಿದ್ದಾರೆ, ಫುಲ್ ಕಷ್ಟ. ಇವಳಷ್ಟು ದೊಡ್ಡವಳಿಲ್ಲ ಅದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಲಿಕ್ಕೆ. ಮೇ ಬಿ ನೆಕ್ಸ್ಟ್ 5 months 6 months ಇನ್ನು 1 year ಇವಳು ಎಲ್ಲ ಸ್ಟಾರ್ಟ್ ಮಾಡ್ಕೋತಾಳೆ. ಬ್ರೇಕ್ಫಾಸ್ಟ್ ಎಲ್ಲ ಫಿನಿಶ್ ಮಾಡಿ ನಾವೀಗ ನೆಕ್ಸ್ಟ್ ಸ್ಟಾಪೇ ಉಕ್ರಮಕೋಟೆ. ದಾರಿ ಫುಲ್ ಸೂಪರ್ ಆಗಿದೆ. ಇಲ್ಲಿ ಫುಲ್ ವಿಂಡ್ ಮಿಲ್ಸ್ ಎಲ್ಲ ಇದೆ, ನೀವು ನೋಡ್ಬೋದು. ಹತ್ತಿರ ವಿಂಡ್ ಮಿಲ್ಸ್ ಮತ್ತು ಫುಲ್ ಗ್ರೀನರಿ ಏರಿಯಾ. ಹೊರಗಡೆ ಗೊತ್ತಿಲ್ಲ ಹೇಗೆ ಕೋಲ್ಡ್ ಇದೆನಾ ಅಂತ. ನಾವು ಇಳ್ದಲ್ಲಂತೂ ನಾರ್ಮಲ್ ಟೆಂಪ್ರೇಚರ್ ಇತ್ತು, ಬಟ್ ಇಲ್ಲಿನೂ ಫುಲ್ ಗ್ರೀನರಿ ಇದೆ ಹೋಗೋ ದಾರಿಯಲ್ಲೆಲ್ಲ. ಇದು ವೇರ್ wow. There also I saw one peacock. Yeah. Where? Peacock? Where? Who? एकदम इन्होंने वक्त बदल दिया, जज्बात बदल दिए. ಮನೆಗೆ ರೀಚ್ ಆಗಿ ಆಯಿತು. ಇದೇ ಮನೆ. ಇದು ಹೌ ಮೆನಿ ಇಯರ್ಸ್ ಓಲ್ಡ್ ಹೌಸ್ ಮನೆ? ಹೌಸ್ ಮೇ ಬಿ 100-120. 120ಯಾ? 100-120 ಇಯರ್ಸ್ ಓಲ್ಡ್ ಮನೆ. ಆ್ಯಕ್ಚುಲಿ ಯಾರೂ ಇರಲ್ಲ ಇಲ್ಲಿ, ಹಾಗಾಗಿ ಫುಲ್ ಡಸ್ಟ್ ಆಗಿದೆ. ಆಂಟಿ ಒಳಗೋಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು, ನಾವು ಅದಕ್ಕೆ ಹೊರಗಡೆನೇ ನಿಂತಿದ್ದೇವೆ. ಇಲ್ಲಿ ಟೆಂಪಲಿಗೆ ಬಂದಾಗ ನಾವು ಯಾವಾಗಲೂ ಇಲ್ಲಿಗೆ ಬರ್ತೀವಿ. ಟೆಂಪಲ್ ನೋಡಿ ಇಲ್ಲೇ ಇದೆ, ಫ್ರಂಟಿಗೆ ಹೋದರೆ ಇದೇ ಮನೆ ದೇವರ ಟೆಂಪಲ್. ಇಲ್ಲೇ ಎಲ್ಲ ಇನ್ನು ನೆಕ್ಸ್ಟ್ ಪೂಜೆ ಎಲ್ಲ ನಡೀತದೆ. ಫಸ್ಟ್ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಮನೆ ಒಳಗೆ ಹೋಗಿ ಮತ್ತೆ ಈ ಟೆಂಪಲಿಗೆ ಹೊರಗೆ ಬರ್ತೀವಿ. ನಮ್ಮ ಮನೆ ದೇವಸ್ಥಾನದಲ್ಲಿ 2 ದೇವಿಗಳಿದ್ದಾರೆ, ಹಾಗಾಗಿ 2 ದೇವಿಗೆ ಒಂದು ಲೆಮನ್ನಿನ ಹಾರ ಮಾಡಬೇಕಂತ ನಾವಿಲ್ಲಿ ಮಾಡ್ತಾ ಕೂತಿದ್ದೇವೆ. ಸಿ ಲೈಕ್ ದಿಸ್ ವಿ ಕ್ಯಾನ್ ಡು, ಬಟ್ ಹಿಯರ್ ಆಫ್ಟರ್ ಇಸ್ ಟಾಸ್ಕ್. ಹೀಗೆ ಎಲ್ಲ ಫುಲ್ ಎಂಜಾಯ್ಮೆಂಟ್. ಇಲ್ಲೆಲ್ಲ ಹೊಸದಾಗಿ ಕಾಣ್ತಾ ಇದೆ ಅಲ್ವಾ, ಸೊ ಅವಳು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಲೆಮನ್ ಪ್ರಿಪ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಬಂದು ನೋಡೋಷ್ಟರಲ್ಲೇ ಆಂಟಿ ಮತ್ತು ಅಜ್ಜಿ ಸೇರಿಕೊಂಡು ಪೊಂಗಲ್ ಪ್ರಿಪ್ರೇಷನ್ ಶುರು ಮಾಡಿದ್ದಾರೆ. ಇದು ಪೊಂಗಲ್ ಪ್ರಸಾದಾಗಿ ನಾವು ಯೂಸ್ ಮಾಡ್ತೀವಿ. ಪೊಂಗಲ್ ಉಕ್ಕೊಂಡು ಬರಬೇಕಾದ್ರೆ ನಾವು ಈ ಥರ ಇಲ್ಲಿ ಮಾಡಬೇಕಂತೆ, ಸೊ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಒಳ್ಳೆ ಶುದ್ಧದಲ್ಲಿ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಈ ದೇವರ ಪ್ರಸಾದ ಪ್ರಿಪೇರ್ ಮಾಡ್ತೀವಿ. ಅದು ದೇವರ ಟೆಂಪಲ್ ಹೊರಗಡೆನೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನೋಡ್ತಾ ಪೊಂಗಲು ಪ್ರಿಪೇರ್ ಆಗ್ತಾ ಬಂತು. ಎಲ್ಲ ಪ್ರಿಪ್ರೇಷನ್ ಮುಗಿಸಿ ಇನ್ನು ನೆಕ್ಸ್ಟ್ ಡೇ ನಮಗೆ ಇವಳದು ಟಾನ್ ಶೋರ್ ಫಂಕ್ಷನ್ ನಡೀತಿದೆ. ಇದಕ್ಕೆ ಮುಂಚೆ ನಾವು ಇವಳಿಗೆ ಹೂವೆಲ್ಲ ಮುಡಿಸಿ ಮತ್ತೆ ಟಾನ್ ಶೋರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಕಾಜು hair that grew in my womb. ಹೆಡ್ ಶೇವ್ ಮಾಡ್ಬೇಕಾದ್ರೆ ಶಿ ವಾಸ್ ವೆರಿ ಕೋಆಪರೇಟಿವ್. ಏನೂ ಅಳಲಿಲ್ಲ, ಫುಲ್ ಜಾಲಿ ಮೂಡಲ್ಲಿ ಕೂತ್ಕೊಂಡಿದ್ಲು. ವೆರಸ್ ಎವ್ರಿಬಡಿ ಎಲ್ಸ್ ಲೈಕ್ ದ ಅದರ್ 2 kids ಅವ್ರ ಟೈಮಲ್ಲಿ ಅವ್ರು ಫುಲ್ ಅಳ್ತಿದ್ರು. ಸೊ ಎಲ್ಲರಿಗೂ ತುಂಬ ಶಾಕ್ ಆಗಿತ್ತು ಇವಳು ನೀಟಾಗಿ ಕೂತ್ಕೊಂಡು ಕೋಆಪರೇಟ್ ಮಾಡ್ತಾ ಇದ್ದಾಳೆ ಅಂತ. ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್. ಎಲ್ಲ
ಮೇಲೆ ಒಂದು ಸತಿ ಒಂದು ಸ್ಮಾಲ್ ಬಾರ್ ಟೈಪ್ ಕೊಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ನ್ಯೂ ಡ್ರೆಸ್ ಮತ್ತು ಜ್ಯುವೆಲರಿ ಎಲ್ಲ ಹಾಕಿ ನೆಕ್ಸ್ಟ್ ಸೆರೆಮನಿ ವಾಸ್ ಇಯರ್ ಪಿಯರ್ಸಿಂಗ್ ಸೆರೆಮನಿ. ಇದು ತುಂಬ ಕಷ್ಟ ಆಗಿತ್ತು. ನಮಗೆ ಆ್ಯಸ್ ಪೇರೆಂಟ್ಸ್ ಇದನ್ನೆಲ್ಲ ನೋಡಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾಯಿತ್ತು. ಬಿಕಾಸ್ ಅವಳು ಇದ್ರ ಮುಂಚೆ ಯಾವತ್ತೂ ಹತ್ತಿರೋ ಸೀನೇ ಇಲ್ಲ. ವ್ಯಾಕ್ಸಿನ್ಸ್ ಎಲ್ಲನೂ ತುಂಬ ಈಸಿಲಿ ತೊಗೊಳ್ತಾಳೆ. ಸ್ವಲ್ಪ ಅಳ್ತಿದ್ಲು, ಬಟ್ ಇಷ್ಟು ಯಾವತ್ತೂ ಹತ್ತಿರಲಿಲ್ಲ. ನಾನಾದರೂ ಸ್ವಲ್ಪ ಗಟ್ಸ್ ಗ್ಯಾದರ್ ಮಾಡಿ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡಿದ್ದೆ. ಬಿಕಾಸ್ ಅವಳು ಕಂಟಿನ್ಯೂಸ್ಲಿ ಅಮ್ಮ 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 ಅಂತ ಹೇಳ್ತಾ ಇದ್ಲು. ಬಟ್ ವಿನಯ್ ಅಂತೂ ಪೂರ್ತಿ ಆ ಕಡೆನೇ ಓಡೋಗ್ಬಿಟ್ಟಿದ್ರು. ಫುಲ್ ಕಣ್ಣಲ್ಲೆಲ್ಲ ನೀರು ತುಂಬಿ ಅವ್ರು ಈ ಕಡೆ ಬಂದೇ ಇಲ್ಲ. ಫುಲ್ ಆಚೆ ಕಡೆನೇ ನಿಂತುಬಿಟ್ಟಿದ್ರು. ಈ ಸೆರೆಮನಿ ಎಲ್ಲ ಫಿನಿಶ್ ಮಾಡಿ ಮನೆ ದೇವಿದು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ದೈವ ಪೂಜೆ ಮಾಡಲಿಕ್ಕೆ ಬಂದಿದ್ದೇವೆ. ಇಲ್ಲೆಲ್ಲ ದೇವರಿಗೆ ಪ್ರಾರ್ಥನೆ ಮಾಡಿ ಧನ್ಯವಾದ ಹೇಳಿ ನಮ್ಮ ಫಂಕ್ಷನನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಅಷ್ಟರಲ್ಲೇ ಇವಳಿಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು. ಹಾಗೆ ಕಂಟಿನ್ಯೂಸ್ಲಿ ಮಲ್ಕೊಳ್ತಾನೇ ಇದ್ಲು. ನಿದ್ದೆಯಲ್ಲಿನೂ ಫುಲ್ ಬಿಕ್ತಾ ಇದ್ಲು. ಬಿಕಾಸ್ ಅಷ್ಟು ಪೇಯ್ನ್ ಆಗಿತ್ತು ಅವಳಿಗೆ ಕಿವಿ ಚುಚ್ಚಿಸ್ಬೇಕಾದ್ರೆ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ನಾವು ಆಗ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಮತ್ತೆ ಲಂಚ್ ಎಲ್ಲ ಫಿನಿಶ್ ಮಾಡಿ ಮನೆಯಿಂದ ಹೊರಟು ಈಗ ಆಲ್ಮೋಸ್ಟ್ ಮಧುರೈ ಹತ್ರ ಬಂದಿದ್ದೇವೆ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೇವೆ ಎಲ್ಲರೂ. ಬಿಕಾಸ್ ಸಿಕ್ಕಾಪಟ್ಟೆ ಕೆಲಸ ಇತ್ತು ಅಲ್ಲೆಲ್ಲ. ಪ್ಲಸ್ ಈ 3 ಕಿಡ್ಸನ್ನು ಕ್ಯಾರಿ ಮಾಡೋದು ಇಟ್ಸ್ ನಾಟ್ ವೆರಿ ಈಸಿ ಟಾಸ್ಕ್. ಹಾಗಾಗಿ ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದೇವೆ. ಈಗ ಜಸ್ಟ್ ಒಂದು ಸ್ಟ್ರೆಚ್ಚಿಗೆ ಅಂತ ಇಳಿದು ಟೀ ಕುಡಿಯುವ ಅಂತ ಒಂದು ಶಾಪಿಗೆ ಬಂದಿದ್ದೇವೆ. ಇಲ್ಲಿ ಟೀ ಕುಡ್ಕೊಂಡು ನೆಕ್ಸ್ಟ್ ಡೈರೆಕ್ಟ್ ಮನೆಗೆ ಹೋಗಿ ಇಳಿದ್ರೆ ಐ ಡೋಂಟ್ ನೋ ಇಫ್ ವಿ ವಿಲ್ ಬಿ ಈವನ್ ಹ್ಯಾವಿಂಗ್ ಅವರ್ ಡಿನ್ನರ್. ಬಿಕಾಸ್ ಹೊಟ್ಟೆನೂ ಫುಲ್ ಇದೆ. ಲೇಟಾಗಿ ಲಂಚ್ ಮಾಡಿದ್ವಿ. ಡೈರೆಕ್ಟ್ ಹೋಗಿ ಮಲ್ಕೋಬೇಕು. ನಾಳೆ ಹೇಗೂ ಸಂಡೇ. ಎಲ್ಲ ಟೀ ಕುಡಿತಾ ಇದ್ದಾರೆ. ದೇರ್ ವೇಟಿಂಗ್ ಫಾರ್ ಮೀ. ನಾಟ್ ಗುಡ್. ಸೊ ಎಸ್, ಇದಾಗಿತ್ತು ನನ್ನ ದಿನ. ನಾನು ಇಲ್ಲಿಗೆ ಇವತ್ತು ವ್ಲಾಗ್ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಇನ್ ಮೈ ನೆಕ್ಸ್ಟ್ ವ್ಲಾಗ್. Until then, if you like my videos, do consider hitting that like button. Also, don't forget to click on the subscribe button because it will mean a lot to me. ತುಂಬ ಎಫರ್ಟ್ಸ್ ಹಾಕಿ ವೀಡಿಯೋಸ್ ಎಲ್ಲ ಮಾಡ್ತೀನಿ ಮಕ್ಕಳನ್ನ ಇಟ್ಕೊಂಡು. ಸೊ ಇಟ್ ವಿಲ್ ಬಿ ರಿಯಲಿ ನೈಸ್ ಆಫ್ ಯು ಆಲ್ ಇಫ್ ಯು ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಸೊ ಎಸ್, ದಟ್ಸ್ ಇಟ್. ಸಿಗುವ ಇನ್ನೊಂದು ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.